ಅವ್ರು ಏನು ಹೇಳ್ತಾರೆ ಅಂದರೆ SC ST OBC ಮಕ್ಕಳು 40% ಸೆಲೆಕ್ಟ್ ಆಗ್ತಾರಂತೆ ಎಕ್ಸಾಮ್ಸಲ್ಲಿ, ಜನರಲ್ ಮೆರಿಟ್ ಅವರು 80% ಸೆಲೆಕ್ಟ್ ಆಗ್ತಾರೆ ಅಂತ. ಸೊ ಇದನ್ನು ಇದು ಸತ್ಯನಾ ಅಂತ, ಇದು ಒಂದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಏನು ಹೇಳಿ ಒಂದು ವಿಡಿಯೋನ ಹಾಕಿ ಅದನ್ನು ಕೋಟ್ಯಾಂತರ ವ್ಯೂಸ್ ಮಾಡಿದ್ದಾರೆ. ಇವಾಗ ಅದನ್ನು ಯಾರಾದರೂ ಒಬ್ಬ ನಮ್ಮ ಮಕ್ಕಳು ನೋಡಿದ್ರೆ ಏನು ಅನ್ಕೊಬೋದು, ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು, ಓ ನಾನೇನು ವೀಕಾ, ನಾನೇನು ಮಾಡಬಲ್ಲೆನಾ ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ನಾನೊಂದು ರಿಸರ್ಚೇ ಮಾಡಿದೆ. ಇದಕ್ಕೆ ನಾನು UPSC ಮಾರ್ಕ್ಸ್ ತೊಗೊಂಡೆ 2007ಇಂದ 2017 10 ವರ್ಷಗಳು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, SC ST OBC ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ, ಜನರಲ್ ಕ್ಯಾಂಡಿಡೇಟ್ ಎಲ್ಲರದು ಮಾರ್ಕ್ಸ್ ತೊಗೊಂಡು ಅನಾಲಿಸಿಸ್ ಮಾಡಿದ್ವಿ. ವಾಟ್ ಈಸ್ ದ ಪರ್ಸೆಂಟೇಜ್ ದೇ ಹ್ಯಾವ್ ಗಾಟ್, ಎಷ್ಟು ಪರ್ಸೆಂಟೇಜ್ ಸಿಕ್ಕಿದೆ ಅವ್ರಿಗೆ ಅಂತ. ನಿಮಗೆ ಬಿಲೀವ್ ಮಾಡೋಕ್ಕಾಗಲ್ಲ. ಎಷ್ಟಿರ್ಬೋದು ಹೇಳಿ ಡಿಫ್ರೆನ್ಸು, ರಿಟರ್ನಲ್ಲಿ ಡಿಫ್ರೆನ್ಸು 2% ಅಷ್ಟೇ. ಜನರಲ್ ಮೆರಿಟ್ಗೂ SC STಗಳಿಗೂ ಎಷ್ಟು ಹೇಳಿರೋದು 2%. ಅನ್ವಿತ ಅತಿಥಿಗಳೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಆ್ಯಕ್ಚುಲಿ ಒಂದು ಬಹಳ ಇಂಪಾರ್ಟೆಂಟ್ ದಿನ ನನಗೆ. ನಮ್ಮ ತಂದೆಯವರು ಸತ್ತ 2ನೇ ವಾರ್ಷಿಕೋತ್ಸವ. ಅವರು ಏನಂದರೆ ನಾನು ಇಲ್ಲಿ ನಿಂತು ಅವರು ಪ್ರತಿಯೊಂದು ಹಂತದಲ್ಲಿ ನಾನು ಬೆಳೆದಿರೋದನ್ನು ನೋಡಿದ್ದಾರೆ. ಆದರೆ ಅವತ್ತಿಲ್ಲ. ಆದರೆ ಅವರು ಇದ್ದಿದ್ದರೆ ಅವರು ನಿಜವಾಗ್ಲೂ ನನ್ನ ಮೇಲೆ ತುಂಬ ಗೌರವ ಪಡೋರು. ಸೊ ಫಸ್ಟ್ ಆಫ್ ಆಲ್ ನನಗೇನೆಂದರೆ ಇಲ್ಲಿಗೆ ನಮ್ಮ ಶಿವಕುಮಾರ್ ಸರ್ ಅವರು ಇಲ್ಲಿ ಕರೆದು ಬಹಳ ಗೌರವ ಕೊಟ್ಟಿದ್ದಾರೆ. ಸೊ ಧನ್ಯವಾದಗಳು ಸರ್ ನಿಮಗೆ. ಸೊ ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಆಡಿಟೋರಿಯಮ್ಮು ಬಹಳ ಭವ್ಯವಾಗಿದೆ, ಸುಂದರವಾಗಿದೆ. ಒಂದು 20 ವರ್ಷಗಳ ಕೆಳಗೆ ನಾನು ಕೂಡ ನಿಮ್ಮ ಥರನೇ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅಂದ್ಕೊತೀನಿ. ಸೊ ಆ ಕಡೆ ಕೂತ್ಕೊಂಡು ನಾನು ಕೇಳ್ತಾ ಇದ್ದೆ, ಎಲ್ಲಿ ಅದು ಅಂಬೇಡ್ಕರ್ ಆಡಿಟೋರಿಯಂ, ನಮ್ಮ ವಸಂತನಗರ್ ಅಂಬೇಡ್ಕರ್ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಎಲ್ಲ ಗಣ್ಯ ವ್ಯಕ್ತಿಗಳು ಬರೋರು, ಅವ್ರ ಮಾತುಗಳನ್ನ ಕೇಳಿಕೊಂಡು ನನ್ನ ಮೈಂಡಲ್ಲಿ ಒಂದು ತಲೆಯಲ್ಲಿ ಓಡ್ತಾ ಇತ್ತು, ನಾನೇನಾದರೂ ಸಕ್ಸಸ್ಫುಲ್ ಆಗ್ತೀನಾ, ಭಯ ಏನಾಗುತ್ತೆ ನನ್ನ ಜೀವನದಲ್ಲಿ, ಏನಾದ್ರೂ ಬಿದ್ದುಬಿಡ್ತೀನಾ. ಯಾಕಂದರೆ ಈ UPSC ಅನ್ನೋದೇ ಏನು ಹೇಳಿ ಒಂಥರ ಅನ್ಸರ್ಟನಿಟಿ ಗೇಮ್. ಅದು ನಮಗೆ ಏನು ಗೊತ್ತಾಗಲ್ಲ, ಏನು ಬರುತ್ತಾ ಇಲ್ವೋ ಅಂತ. ಆದರೆ ಅದಕ್ಕೆ ಎಂಟರ್ ಆದಮೇಲೆ ನಾವು ಹೆಂಗೋ ಮಾಡಿ ನಾವು ಸಕ್ಸಸ್ಫುಲ್ ಆಗಲೇಬೇಕು. ಆದರೆ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಅಲ್ಲಿ IRSಲ್ಲೂ ಕೂಡ ಒಂದು 15 ವರ್ಷ ಕೆಲಸ ಮಾಡಿ ಇವಾಗ ಅಲ್ಲೂ ಕಮಿಷನರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದೇ ನನಗೆ ಸಕ್ಸಸ್ ಅಂತ ನಾನು ತಿಳ್ಕೊತೀನಿ ನಾನು. ಸೊ ದ್ಯಾಟ್ ಈಸ್ ಮೈ ಸಕ್ಸಸ್. ಸೊ ಇನ್ನೂ ಒಂದು ನಿಮಗೆಲ್ಲ ನನಗೆ ಬಹಳ ದೊಡ್ಡ ಇಂಟ್ರಡಕ್ಷನ್ ಕೊಟ್ಟರು. ಆದರೆ ಬಹಳ ಮುಖ್ಯವಾಗಿ ಒಂದು ಹೇಳೋದು ಮರ್ತೆ, ನಮ್ಮ ತಾಯಿಯವರು ಕೂಡ ಟಿ ನರಸೀಪುರದಿಂದ, ಸ್ವಾಮೀಜಿ ಟಿ ನರಸೀಪುರದಿಂದ, ನಮ್ಮ ತಂದೆಯವರು ಸಂತೆ ಮರಳಿಯಿಂದ. ಸೊ ಏನಾದರೆ ನೋಡಿ ಎಲ್ಲ ಹೆಂಗೆ ಕೂಡುತ್ತೆ ಅಂತ ನನಗೆ ಇಲ್ಲಿ ಎಷ್ಟೊಂದು ಜನ ನಾವು ನೋಡ್ತಾ ಇದ್ದೀನಿ, ಎಲ್ಲ ನಮ್ಮ ಊರಿನವರಿದ್ದಾರೆ. ಸೊ ಐ ಆಮ್ ಏಬಲ್ ಟು ಸಿ ಏನಾದರೆ ಅದೊಂಥರ ನನಗೆ ಆ ಕನೆಕ್ಟೇ ಬೇರೆ ಅದು. ಯಾಕಂದರೆ ನಮ್ಮ ಜನ ನಮಗೆ ಆ ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ, ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅದನ್ನು ಮಾತ್ರ ನಾನು ಅದು ಐ ಹ್ಯಾವ್ ಟು ಟೆಲ್ ದಟ್. ಯಾಕಂದ್ರೆ ನಮ್ಮ ಜನನೇ ಏನು ಹೇಳಿ ಆ ರೆಸ್ಪೆಕ್ಟು ನಮಗೆ ಕೊಡೋದು. ಸೊ ಇನ್ನೊಂದು ಏನಂದರೆ, ನಮ್ಮ ತಂದೆಯವರು ನಾನು ಬೆಳೆದಿದ್ದೆಲ್ಲ ಶ್ರೀರಾಮ್ಪುರ ಅಂತ ಒಂದು ಜಾಗದಲ್ಲಿ. ನಿಮಗೆ ಶ್ರೀರಾಮ್ಪುರ ಅಂದರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯವರು ಅದನ್ನು ಒಂದು ಕ್ರೈಮ್ ಕ್ಯಾಪಿಟಲ್ ಮಾಡಿಬಿಟ್ಟಿದ್ದಾರೆ. ಆದರೆ ಈಗ ನಾನು ಅಲ್ಲಿಂದನೇ ಬಂದು IITಗೂ ಹೋಗಿ IIMಲ್ಗೂ ಇದು ಮಾಡಿ ಅಲ್ಲೇ ಇದ್ದು ಏನು ಹೇಳಿ ಓದಿ ಮುಂದೆ ಬಂದಿದ್ದೀನಿ. ಸೊ ಏನಂದರೆ ತುಂಬ ಜನ ಕೇಳ್ತಾರೆ, ಸರ್ IAS ಆಗಬೇಕು ಅಂದರೆ ಏನು ಮಾಡಬೇಕು, IIT ಆದರೆ ಏನು ಮಾಡಬೇಕು, ನಾವು ಜೀವನದಲ್ಲಿ ಮುಂದೆ ಬರೋದಕ್ಕೆ ಏನು ಅದು ಮಾರ್ಗಸೂಚಿ. ನಾನು ಒಂದೇ ಹೇಳೋದು ಏನಂದರೆ, ಅದು ನಿಮ್ಮ ಮೈಂಡಲ್ಲಿ ಬಂದುಬಿಟ್ರೆ ನಾನು ಆಗಲೇಬೇಕು ಅಂತ ಅದು ಮಾಡೇ ಮಾಡ್ತೀರಾ. ಯಾಕಂದರೆ ನೋಡಿ, ನಾನು ಒಬ್ಬನೇ ಇಲ್ಲ ಎಕ್ಸಾಂಪಲ್ಲು, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಜೈ ಗಣೇಶ್ ಅಂತ. ಈಗ ಎನ್ಫೋರ್ಸ್ಮೆಂಟ್ ಹೆಡ್ ಅವರು ಚೆನ್ನೈಯಲ್ಲಿ. ED ಅಂದರೆ ತುಂಬ ಭಯಪಡ್ತಾರೆ ತುಂಬ ಜನ. ಇವಾಗ ಅವ್ರ ಹೆಡ್ಡು ಚೆನ್ನೈಯಲ್ಲಿ. ಅವರು ಒಂದು ಕಾಲದಲ್ಲಿ ಪಾಪ್ಕಾರ್ನ್ ಮಾರ್ತಾಯಿದ್ರು, ಎಲ್ಲಿ ಸತ್ಯಂ ಸಿನಿಮಾದಲ್ಲಿ.
ಸತ್ಯಂ ಸಿನಿಮಾದಲ್ಲಿ ಪಾಪ್ಕಾರ್ನ್ ಮಾರ್ಕೊಂಡು ಏನು ಹೇಳಿ ಓದ್ಕೊಂಡು ಬರ್ಬೋದು. ಆದರೆ ಇವಾಗ ಇಲ್ಲಿರೋ ವಿದ್ಯಾರ್ಥಿಗಳಿಗೆಲ್ಲ ಏನಂದರೆ ನೋಡಿ, ಅವ್ರಿಗೆ ಆಲ್ರೆಡಿ ಎಷ್ಟೊಂದು ಫೆಸಿಲಿಟೀಸ್ ಇದೆ. ನಮ್ಮ ಕಾಲದಲ್ಲೆಲ್ಲ ಏನು ಹೇಳಿ ಏನು ಇಂಟರ್ನೆಟ್ ಇಲ್ಲ, ಏನೂ ಇಲ್ಲ, ಯಾವ ಫೆಸಿಲಿಟಿ ಇಲ್ಲ, ಗೈಡೆನ್ಸ್ ಇಲ್ಲ. ಅದು ಇಟ್ಕೊಂಡೇ ನಾವೆಲ್ಲ ಬಂದ್ವಿ. ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಮಾಡಿಕೊಂಡು ಅದನ್ನು ಏನು ಹೇಳಿ ಏನೋ ಒಂದು ಮಾಡಬೇಕು ಜೀವನದಲ್ಲಿ, ನಮಗೆ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಬೇಕಂತ ನಾವು ಮುಂದೆ ಬಂದ್ವಿ. ಇದೇ ಥರ ಎಲ್ಲ ಎಷ್ಟೊಂದು ಜನ, ಎಸ್ಪೆಷಲಿ ನಮ್ಮ SC ST OBC ಸಮುದಾಯದಲ್ಲಂತೂ ಬಹಳಷ್ಟು ಜನ ಮಕ್ಕಳು ಏನು ಹೇಳಿ ಬಹಳ ಕಷ್ಟಪಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ BVS ಅವರ ಸಿದ್ಧಾಂತಗಳನ್ನ ನೋಡಿದೆ. ಇವಾಗ ಬಹಳಷ್ಟು ಸಂಘ ಸಂಸ್ಥೆಗಳನ್ನ ನಾನು ನೋಡಿದ್ದೀನಿ. ಯಾಕಂದರೆ ನಾನೊಂದು ಪುಸ್ತಕನೂ ಬರ್ತೀನಿ, ಇನ್ಸ್ಪೈರಿಂಗ್ ಅಂಬೇಡ್ಕರ್ ಅಂತ. ಬಹಳಷ್ಟು ಜನ ಸಂಘ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಂಬೇಡ್ಕರ್ ಅವರ ವಿಚಾರಧಾರೆ ಇದೆ ನೋಡಿ, ಅದನ್ನು ಮಿಸ್ಇಂಟರ್ಪ್ರೆಟ್ ಮಾಡ್ತಾ ಇದ್ದಾರೆ. ಏನಂದರೆ ಅವ್ರದ್ದು ಅದು ಕೆಲಸ ಏನಾಗ್ಬಿಟ್ಟಿದೆ ಅಂದರೆ, ಅಂಬೇಡ್ಕರ್ ಅವ್ರು ಏನು ಬರೆದಿದ್ದಾರೆ ಅದನ್ನು ಹೇಳಲ್ಲ, ಆದರೆ ಬಾಬಾ ಸಾಹೇಬ್ ಅವರು ಏನು ಬರೆದಿದ್ದಾರೆ ಅದನ್ನು ಎಕ್ಸಾಕ್ಟ್ ಆಪೋಸಿಟಾಗಿ ಇಂಟರ್ಪ್ರೆಟ್ ಮಾಡಿ ಜನಕ್ಕೆಲ್ಲ ಬ್ರೈನ್ ವಾಷಿಂಗ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ BVS ಅವರು ಆ ಎರಡು ಸಿದ್ಧಾಂತಗಳ ಬಗ್ಗೆ ಮಾತಾಡಿದ್ರು ನೋಡಿ, ಶ್ರೀನಿವಾಸ್ ಅವರು, ಅದೇ ಮೇನ್ ಸಿದ್ಧಾಂತ. ಅಂಬೇಡ್ಕರ್ ಅವರು ಏನಂದರೆ ನೋಡಿ, ನೀವು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡ್ತೀರಾ ಅಂದರೆ ನೀವೇನು ಹೇಳಿ, ನೀವು ನಿಮ್ಮ ಕೈ ಮೇಲೆ ನಿಲ್ಲಿ, ಹೋಗಿ ದೊಡ್ಡ ಪೊಸಿಷನ್ಸ್ಗಳನ್ನ ಆಕ್ಯುಪೈ ಮಾಡಿ. ಸ್ಟ್ರಾಟಜಿಕ್ ಪೊಸಿಷನ್ಸ್ನ ನೀವು ಯಾವಾಗ ಆಕ್ಯುಪೈ ಮಾಡ್ತೀರಾ, ಅವ್ರು ಏನು ಹೇಳ್ತಾರೆ ಅಂದರೆ, ತುಂಬ ಜನಕ್ಕೆ ನಮ್ಮ ಜನ ಸ್ಲಮ್ಸಲ್ಲಿದ್ದರೆ ಅವ್ರಿಗೇನು ಪ್ರಾಬ್ಲಮ್ ಇರಲ್ಲ. ಅವ್ರಿಗೆ ಯಾವಾಗ ಪ್ರಾಬ್ಲಮ್ ಬರೋದು, ನೀವು ಹೋಗಿ ದೊಡ್ಡ ದೊಡ್ಡ ಪೊಸಿಷನ್ಸ್ನ ಆಕ್ಯುಪೈ ಮಾಡ್ತೀರಾ ನೋಡಿ, ಆವಾಗ ಪ್ರಾಬ್ಲಮ್ ಬರುತ್ತೆ, ಆವಾಗ ಅವ್ರಿಗೆ ಏಟಾಗತ್ತೆ. ಓಕೆ, ಸೊ ಅಂಬೇಡ್ಕರ್ ಅವರು ಅದೇ ಹೇಳೋದು ಏನಂದರೆ, ನೀವು ಏನೇ ಇದ್ರೂ ಗೋ ಅಂಡ್ ಅಚೀವ್ ದೋಸ್ ಬಿಗ್ ಪೊಸಿಷನ್, ಡೋಂಟ್ ಏಮ್ ಫಾರ್ ದ ಸ್ಮಾಲ್ ಪೊಸಿಷನ್. ನೀವು ಗ್ರೂಪ್ D ಕೆಲಸದಲ್ಲಿ ಇದ್ಕೊಂಡಿದ್ರೆ ಏನಿದಿಲ್ಲ, ಹೋಗ್ಬಿಟ್ಟು ಗ್ರೂಪ್ A ಹೋಗಿ ದೊಡ್ಡ ದೊಡ್ಡ ಪೊಸಿಷನ್ಸ್ನ ಆಕ್ಯುಪೈ ಮಾಡಿ. ಪೊಲಿಟಿಷಿಯನ್ಸ್ಗಳು ಕೇವಲ ಜಿಲ್ಲಾ ಪರಿಷತ್ ಲೆವೆಲಲ್ಲಿ ಇರೋದಲ್ಲ, MLAಗಳಾಗಿ, MP ಗಳಾಗಿ, ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ದೊಡ್ಡ ದೊಡ್ಡ ಅಧಿಕಾರನ ತಗೊಂಡ್ರೆ ಏನು ಹೇಳಿ ನಮ್ಮ ಜನಗಳಿಗೆ ಉಪಯೋಗ ಆಗುತ್ತೆ ಅಂತ ಅವರ ಸಿದ್ಧಾಂತ. ಅದು ಮೇನ್ ಸಿದ್ಧಾಂತ. ಏನಂದರೆ BVS ಅವರು ಇದನ್ನು ಫಾಲೋ ಮಾಡ್ತಾ ಇರೋದೇ ಏನು ಹೇಳಿ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ತುಂಬ ಜನ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರೆ, ಆದರೆ ಯಾರು ಏನು ಹೇಳಿ ಫಾಲೋ ಮಾಡಲ್ಲ. ಇವಾಗ ಇವರು 25 ವರ್ಷಗಳು ಫಾಲೋ ಮಾಡಿಕೊಂಡು ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿಕೊಂಡು ಬಂದಿದ್ದಾರೆ. ಸೊ ದಟ್ ಈಸ್ ಎ ವೆರಿ ಬಿಗ್ ವರ್ಕ್. ಹ್ಯಾಟ್ಸ್ ಆಫ್ ಟು ಯು ಸರ್, ಹ್ಯಾಟ್ಸ್ ಆಫ್. ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ, ಒಂದು ಕಡೆ ನಮ್ಮ ಹುಡುಗರು SC ST OBC ಮಕ್ಕಳು ಎಲ್ಲರೂ ಬಹಳ ಮುಂದೆ ಬರ್ತಾ ಇದ್ದಾರೆ, ಕಂಪೀಟ್ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿ ಇನ್ನೊಂದು ಕಡೆ ಏನಾಗ್ತದೆ ಅಂದರೆ, ನಮ್ಮ ಸೋಷಲ್ ಮೀಡಿಯಾ ಅಲ್ಲೆಲ್ಲ ಈ ನಿರೂಪಣೆಗಳು, ಲೈಕ್ ನೆರೇಟಿವ್ಸ್ ನಾವೇನು ಹೇಳ್ತೀವಿ, ಅದನ್ನು ಹಾಕಿ ನಮ್ಮ ಮಕ್ಕಳನ್ನ ಏನು ಹೇಳಿ ಒಂಥರ ಸೈಕಲಾಜಿಕಲ್ ಎನ್ಸ್ಲೇವ್ಮೆಂಟ್ ಮಾಡ್ತಾ ಇದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನಾನೊಂದು ಹೇಳ್ತೀನಿ ನೋಡಿ, ಒಂದು ರೀಸೆಂಟಾಗೆ ನಾನು ನೋಡಿದೆ, ನಾನು ಇದ್ರ ಬಗ್ಗೆ ತುಂಬ ಡಿಸ್ಕಸ್ಸು ಮಾಡಿದೆ. ಲಾಸ್ಟ್ ಇಯರು ಒಂದು ಸತ್ಯ ಹಿಂದಿ ಅಂತ ಒಂದು ಫೇಮಸ್ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ನಾನು ಮಾತಾಡಿದ್ದೆ. ಅವ್ರು ಏನು ಹೇಳ್ತಾರೆ ಅಂದರೆ, SC ST OBC ಮಕ್ಕಳು 40% ಸೆಲೆಕ್ಟ್ ಆಗ್ತಾರಂತೆ ಎಕ್ಸಾಮ್ಸಲ್ಲಿ, ಜನರಲ್ ಮೆರಿಟ್ ಅವರು 80% ಸೆಲೆಕ್ಟ್ ಆಗ್ತಾರೆ ಅಂತ. ಸೊ ಇದನ್ನು ಇದು ಸತ್ಯನಾ ಅಂತ, ಇದು ಒಂದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಏನು ಹೇಳಿ ಒಂದು ವಿಡಿಯೋನ ಹಾಕಿ ಅದನ್ನು ಕೋಟ್ಯಾಂತರ ವ್ಯೂಸ್ ಮಾಡಿದ್ದಾರೆ. ಇವಾಗ ಅದನ್ನು ಯಾರಾದರೂ ಒಬ್ಬ ನಮ್ಮ ಮಕ್ಕಳು ನೋಡಿದ್ರೆ ಏನು ಅನ್ಕೊಬೋದು, ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು, ಓ ನಾನೇನು ವೀಕಾ, ನಾನೇನು ಮಾಡಬಲ್ಲೆನಾ ಅಂತ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನಾನೊಂದು ರಿಸರ್ಚೇ ಮಾಡಿದೆ ಇದಕ್ಕೆ. ನಾನು UPSC ಮಾರ್ಕ್ಸ್ ತೊಗೊಂಡೆ 2007ಇಂದ 2017, 10 ವರ್ಷಗಳು ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, SC ST OBC ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ, ಜನರಲ್ ಕ್ಯಾಂಡಿಡೇಟ್ಸ್ ಎಲ್ಲರದು ಮಾರ್ಕ್ಸ್ ತೊಗೊಂಡು ಅನಾಲಿಸಿಸ್ ಮಾಡಿದ್ವಿ. ವಾಟ್ ಈಸ್ ದ ಪರ್ಸೆಂಟೇಜ್ ದೇ ಹ್ಯಾವ್ ಗಾಟ್, ಎಷ್ಟು ಪರ್ಸೆಂಟೇಜ್ ಸಿಕ್ಕಿದೆ ಅವ್ರಿಗೆ ಅಂತ. ನಿಮಗೆ ಬಿಲೀವ್ ಮಾಡೋಕ್ಕಾಗಲ್ಲ. ಎಷ್ಟಿರ್ಬೋದು ಹೇಳಿ ಡಿಫ್ರೆನ್ಸು, ರಿಟರ್ನಲ್ಲಿ ಡಿಫ್ರೆನ್ಸು 2% ಅಷ್ಟೇ. ಜನರಲ್ ಮೆರಿಟ್ಗೂ SC STಗಳಿಗೂ ಎಷ್ಟು ಹೇಳಿರೋದು, 2%. ಅದೇ ಥರ ನೀವು ಇಂಟರ್ವ್ಯೂನ ತೆಗೆದುಬಿಟ್ರೆ ಇನ್ನೂ ಕಮ್ಮಿ. ಓಕೆ, ಸೊ ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಇವಾಗ ನೋಡಿ ಕಾಂಪಿಟೇಷನ್ ಎಷ್ಟಿದೆ ಅಂತ ನಾನು ಹೇಳ್ತೀನಿ ನೋಡಿ. ಒಂದು ಸ್ವಲ್ಪ ನಂಬರ್ಸ್ ನಾನು ತೊಗೊಂಬಂದೆ. ಫಾರ್ ಎಕ್ಸಾಂಪಲ್
UPSCಯಲ್ಲಿ 2020ರಲ್ಲಿ 1.47 ಲಕ್ಷ ಜನ OBCಯಲ್ಲಿ ಕೇವಲ ಸೆಲೆಕ್ಟ್ ಆಗಿದ್ದು ಎಷ್ಟು ಜನ? 245 ಜನ ಅಷ್ಟೇ. SC ದಲಿತರಲ್ಲಿ 1.01 ಲ್ಯಾಕ್ ಪೀಪಲಲ್ಲಿ ಸೆಲೆಕ್ಟ್ ಆಗಿದ್ದು 124 ಜನ ಅಷ್ಟೇ. ಹಾಗಾಗಿ ಎಷ್ಟು ಕಾಂಪಿಟೇಷನ್ ಇರ್ಬೋದು ಅಂತ ಥಿಂಕ್ ಮಾಡಿ. ಸೊ ಈ ಕಾಂಪಿಟೇಷನ್ ಎಲ್ಲ ಅವ್ನು ಬೇಯಿಸಿ ಬಂದಾದಮೇಲೆ ನಾವು ಅವನಿಗೆ ಕೆಪಬಿಲಿಟಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸೊ ಯಾಕಂದರೆ ಇವಾಗ ಜನ ಏನು ಹೇಳ್ತಾರೆ ಅಂದರೆ ಇವನಿಗೆ ಮೆರಿಟೇ ಇಲ್ಲ, ಇವ್ನು ರಿಸರ್ವೇಷನಲ್ಲಿ ಬಂದಿದ್ದಾರೆ. ಸೊ ಅದೊಂಥರ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋಕ್ಕೆ ನಮ್ಮ ಜನನ್ನ ಸೈಕಲಾಜಿಕಲಿ ಎನ್ಸ್ಲೇವ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿರೋ ವಿದ್ಯಾರ್ಥಿಗಳಿಗೆಲ್ಲ ಏನಂದರೆ ಯು ಆರ್ ಆಲ್ ಕೇಪಬಲ್, ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್. ಮತ್ತು ಇನ್ನೊಂದೇನೆಂದರೆ ಯು ಆರ್ ನಾಟ್ ಲೆಸ್ ದೆನ್ ಎನಿಬಡಿ. ಸೊ ಯಾಕಂದರೆ ಅದನ್ನು ನಮ್ಮ ಹುಡುಗರ ತಲೆಗೆ ತುಂಬ್ತಾ ಇದ್ದಾರೆ ತುಂಬ ಜನ, ನಿಮಗೆ ಕೆಪಬಿಲಿಟಿ ಇಲ್ಲ, ನಿಮ್ಗೆ ಮೆರಿಟ್ ಇಲ್ಲ ಆ ಥರ ಅಂತ. ಆದರೆ ಇವಾಗ ನೋಡಿ, ಇವಾಗ ಒಂದು ಕಡೆ ನಮ್ಮ ಹುಡುಗರು ಎಲ್ಲ ಕಡೆ ಬರ್ತಾ ಇದ್ದಾರೆ, ಆದರೆ ಸಿನಾರಿಯೋನು ನೋಡಬೇಕಾಗತ್ತೆ. ಎಷ್ಟು ಅನ್ಎಂಪ್ಲಾಯ್ಮೆಂಟು ನಮ್ಮ ಇಂಡಿಯಾದಲ್ಲಿ ಇವಾಗ ಡೆವಲಪ್ ಆಗ್ತದೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ಲು ರೀಸೆಂಟಾಗೆ ಒಂದು ರಿಪೋರ್ಟ್ ಬಂದಿದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ರಿಪೋರ್ಟ್ ಅಂತ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ UP ಪೊಲೀಸ್ ಇಲಾಖೆಯಲ್ಲಿ ಬರೀ 62 ಪ್ಯೂನ್ ಪೋಸ್ಟ್ಗಳಿಗೆ 93,000 ಜನ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ 3,700 ಜನ PhDಗಳು, ಓಕೆ, 5,000 ಜನ ಪದವೀಧರರು, 28,000 ಜನ ಸ್ನಾತಕೋತ್ತರ ಪದವೀಧರರು. ಅದೇ ಥರ ಗ್ರೂಪ್ ಡಿ ಕೆಲಸಗಳಲ್ಲೂ ಕೂಡ ಹಂಗೆ 1 ಮಿಲಿಯನ್ ಅಪ್ಲಿಕೇಶನ್ ಬರ್ತಾ ಇದೆ. ನಮ್ಮ ಮಿಸ್ಸಸ್ಸು ದೀಪ್ನಾ ಗೋಕುಲ್ರಾಮ್ ಅಂತ, ಅವರು ಕೂಡ ಇವಾಗ ಬೆಂಗಳೂರಲ್ಲಿ ಅಕೌಂಟೆಂಟ್ ಜನರಲ್ ಆಗಿದ್ದಾರೆ, AG ಆಗಿದ್ದಾರೆ. ಅವ್ರ ಆಫೀಸಲ್ಲೂ ಒಂದೇ ಒಂದು ಗ್ರೂಪ್ ಡಿ ಕೆಲಸಕ್ಕೆ 1 ಲಕ್ಷ ಅಪ್ಲಿಕೇಶನ್ ಬರ್ತಾ ಇದೆ. ಹಂಗಂದರೆ ನಾವೇನು ಹೇಳ್ತಾ ಇರೋದು ಅಂದರೆ, ಮತ್ತು ಎಷ್ಟೊಂದು ಕಡೆ ನಾವು ನೋಡ್ತೀವಿ ಕಟ್ ಆಫ್ಸ್ಗಳಿದೆ ನೋಡಿ. ಇವಾಗ ರಿಸರ್ವ್ಡ್ಗೂ ಮೆರಿಟ್ ಸ್ಟೂಡೆಂಟ್ಸ್ಗೂ ಬಹಳ ಕಡಿಮೆ ಇದೆ. ನಾನು ವೈ ಐ ಆಮ್ ಟೆಲ್ಲಿಂಗ್ ಯು ದಿಸ್ ಈಸ್, ತುಂಬ ಜನ ಏನು ಮಾಡ್ತಾರೆ ಅಂದರೆ, ನೀವು ಸೆಲೆಕ್ಟ್ ಆಗ್ತೀರಾ, ತುಂಬ ಜನ SC ST OBC ಮಕ್ಕಳು ಸೆಲೆಕ್ಟ್ ಆಗ್ತಾರೆ, ಆದರೆ ನೀನು ರಿಸರ್ವೇಷನಲ್ಲಿ ಸೆಲೆಕ್ಟ್ ಆಗಿದೆಯಾ ಅಂತ ಒಂದು ರಿಡಿಕ್ಯೂಲ್ ಮಾಡೋಕ್ಕೆ ಬರ್ತಾರೆ. ಆದರೆ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಈಸ್ ನಾಟ್ ದೇರ್. ತುಂಬ ಜನ ಮಕ್ಕಳು ಇವಾಗ ಯಾರು ಸೆಲೆಕ್ಟ್ ಆಗ್ತಾ ಇದ್ದಾರೆ, ದೇ ಆರ್ ಆಲ್ ಮಚ್ ಕಾಂಪಿಟೇಟಿವ್, ದೇ ಆರ್ ಆಲ್ ವೆರಿ ವೆರಿ ಗುಡ್. ಇದಕ್ಕೆ ಇನ್ನೂ ಒಂದು ರಿಸರ್ಚನ್ನು ನಾನು ನೋಡಿದ್ದೀನಿ. ನಾನು ಒಂದು ಅಮೇರಿಕನ್ ಜರ್ನಲ್ ಆಫ್ ಪೊಲಿಟಿಕಲ್ ಸೈನ್ಸ್, ಇಟ್ಸ್ ಎ ಇಂಟರ್ನ್ಯಾಷನಲ್ ರಿಸರ್ಚ್, ಅವರು ಒಂದು ರಿಸರ್ಚ್ ಮಾಡಿದರು. ಆ ರಿಸರ್ಚಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಎಲ್ಲ IAS ಅಧಿಕಾರಿಗಳು, ಇಂಡಿಯಾದಲ್ಲಿರೋ ಎಲ್ಲ IAS ಅಧಿಕಾರಿಗಳು ರಿಸರ್ವ್ಡು ಮತ್ತು ಜನರಲ್ ಕ್ಯಾಟಗರಿ ಅವ್ರನ್ನ ಪರ್ಫಾರ್ಮೆನ್ಸ್ನ ತೊಗೊತಾರೆ. ಪರ್ಫಾರ್ಮೆನ್ಸ್ನ ತೆಗೆದುಬಿಟ್ಟು ನೋಡ್ತಾರೆ ರಿಸರ್ವ್ಡ್ ಕ್ಯಾಟಗರಿಯವ್ರ ಪರ್ಫಾರ್ಮೆನ್ಸ್ ಏನಾದರೂ ಕಮ್ಮಿ ಆಗಿದೆಯಾ ಅಂತ. ಅವ್ರಿಗೇನು ರಿಸಲ್ಟ್ಸ್ ಬರುತ್ತೆ ಅಂದರೆ, ಆ್ಯಕ್ಚುಲಿ ಸಮ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಆಫೀಸರ್ಸ್ ಆರ್ ಫ್ರಮ್ ದಿ ರಿಸರ್ವ್ಡ್ ಕ್ಯಾಟಗರಿ. ಓಕೆ, ಸೊ ಅದೇ ನಾನು ಹೇಳ್ತಾ ಇರೋದು. ನಾವು ಏನು ಹೇಳ್ತೀವಿ ಅಂದರೆ, ನೋಡಿ, ಈ ರಿಸರ್ವೇಷನ್ಗೂ ನಿಮ್ಮ ಅಬಿಲಿಟಿಗೂ ಏನೂ ಇದಿಲ್ಲ. ಸೊ ಯು ಹ್ಯಾವ್ ಟು ರಿಮೂವ್ ದಟ್ ಬ್ಲಾಕ್ ಇನ್ ಯುವರ್ ಮೈಂಡ್. ಆ ಸೈಕಲಾಜಿಕಲ್ ಬ್ಲಾಕ್ ನಾವು ಏನು ಹೇಳ್ತೀವಿ ಅದನ್ನ ರಿಮೂವ್ ಮಾಡಿ ನೀವು ಮುಂದೆ ನುಗ್ಗಬೇಕು ಅಂತ ನಾನು ಐ ವಿಲ್ ಆಲ್ ರಿಕ್ವೆಸ್ಟ್ ಯು ಆಲ್. ಇನ್ನೊಂದು, ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇಲ್ಲಿ ತುಂಬ ಜನ ಅಂಬೇಡ್ಕರ್ ಅವರ ವಾದಗಳ ಬಗ್ಗೆ ಮತ್ತು ಅವರ ಸಿದ್ಧಾಂತಗಳ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ಆದರೆ ಒಂದು ನಾನು ಹೇಳ್ತೀನಿ ನೋಡಿ, ಫಾರ್ ದ ಫಸ್ಟ್ ಟೈಮ್ ಐ ಸಾ ರಿಯಲ್ ಅಂಬೇಡ್ಕರ್ಸ್ ಪ್ರಿನ್ಸಿಪಲ್ ಇನ್ ದಿಸ್ ಕಾನ್ಫರೆನ್ಸ್ ವಿತ್ BVS. ದಟ್ ಈಸ್ ದ 2 ಪ್ರಿನ್ಸಿಪಲ್ಸ್. ಆ 2 ಪ್ರಿನ್ಸಿಪಲ್ಸ್ ಏನಿದೆ ಅದೇ ಮುಖ್ಯ. ನೋಡಿ, ಅವರು ಅಂಬೇಡ್ಕರ್ ಅವ್ರಿಗೆ ಏನಂದರೆ, ಅವಾಗ ಅವರು ಹೋಗಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ, ಸೈಮನ್ ಕಮಿಷನಲ್ಲಿ ಎಲ್ಲ ಕಡೆ ಹೋಗಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಅವರು ನಮಗೆ ರಿಸರ್ವೇಷನ್ ಕೊಡಿ ಅಂತ. ಆದರೆ ಅವಾಗ ಆಪೋಸಿಟ್ ಪಾರ್ಟಿಯವ್ರು ಏನು ಹೇಳ್ತಾರೆ ಅಂದರೆ, ನಿಮಗೆ ಮೆರಿಟ್ ಇಲ್ಲ, ಬನ್ನಿ ಮಾರ್ಕ್ಸ್ ತೊಗೊಳ್ಳಿ, ಮೆರಿಟಲ್ಲಿ ಬನ್ನಿ, ಹಂಗೆ ಅಂತ. ಸೊ ಅಂಬೇಡ್ಕರ್ ಅವ್ರನ್ನ ಯಾವಾಗ್ಲೂ ಅದು ಅವ್ರ ಮೈಂಡಿಗೆ ಬಂದ್ಬಿಡುತ್ತೆ. ಅದು ಏನಂದರೆ, ನೋಡಿ, ಅದು ಏನು ನಮ್ಮ ಮಕ್ಕಳಿಗೆ ಮೆರಿಟ್ ಇಲ್ವಾ ಅಂತ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ರಿಯಲ್ ಆಗಿ ನೀವು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡೋಂಗಿದ್ರೆ
ನೀವೇನು ಹೇಳಿ, ನೀವು ನಿಲ್ಲಿ ಮೇಲೆ, ಏನು ಹೇಳಿ, ಯು ಗೋ ಅಚೀವ್. ಇವಾಗ ಫಾರ್ ಎಕ್ಸಾಂಪಲ್ಲು ಸಿ ಇ ಟಿಯಲ್ಲಿ ಇವಾಗ ಲಾಸ್ಟ್ ಇಯರ್ ಒಬ್ಬ ಇದು ನೀಟ್ ಎಕ್ಸಾಮಲ್ಲಿ ಟಾಪ್ 10ನಲ್ಲಿ 3 ಜನ ಈ ಟಾಪ್ 20ಯಲ್ಲಿ 3 ಜನ ಎಸ್ ಸಿಗಳಿದ್ದಾರೆ. ಸೊ ಯಾರಿಗೂ ಗೊತ್ತಿರಲ್ಲ ಅದು. ಸೊ ನೋಡಿ, ಅದೇ ಥರ ಯು ಪಿ ಎಸ್ ಅಲ್ಲೂ ತುಂಬ ಜನ ಮಕ್ಕಳು ಜನರಲ್ ಮೆರಿಟಲ್ಲಿ ಬರ್ತಾ ಇದ್ದಾರೆ. ಸೊ ನಾನೇನು ಹೇಳ್ತಾ ಇರೋದು ಅಂದರೆ, ಸೊ ಯು ಗೋ ಅಂಡ್ ಅಚೀವ್ ದಿಸ್ ಥಿಂಗ್ಸ್. ಸೊ ಈ ಮೆರಿಟ್ಟು ಅದೆಲ್ಲ ಇದೆ ನೋಡಿ, ಅದೆಲ್ಲ ಇಟ್ಸ್ ಎ ಕಂಪ್ಲೀಟ್ಲಿ ಎ ಬಿಗ್ ಮಿತ್. ಆ ಮೆರಿಟ್ ಅನ್ನೋದೇ ಇಲ್ಲ. ಸೊ ಇದೆಲ್ಲ ಏನಂದರೆ ನಿಮ್ಮ ಕೆಪಬಿಲಿಟಿ ಮತ್ತು ಅಬಿಲಿಟಿ ಮೇಲೆ ನಡೆಯುತ್ತೆ. ಇದನ್ನು ಅಂಬೇಡ್ಕರ್ ಅವರು ಕೂಡ ಅವರ ರೈಟಿಂಗ್ಸಲ್ಲಿ ತುಂಬ ಕಡೆ ಬರೆದಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಒಂದೇ 2-3 ಮಾತು ನಾನು ಹೇಳ್ತೀನಿ ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೆ ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ಅವರು ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ ಎಜುಕೇಷನಲ್ ಮೆರಿಟ್ ಆ್ಯಂಡ್ ದೆನ್ ರಿಯಲ್ ಮೆರಿಟ್ ಮಧ್ಯ. ನೀವೆಲ್ಲ ಏನು ಮೆರಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದೆಲ್ಲ ಏನು ಹೇಳಿ, ಸ್ಕೂಲ್ ಎಕ್ಸಾಮ್ಸ್ ಕೋರ್ಸ್ ಅದು. 10th ಎಷ್ಟು ಬಂದಿದೆ, 12th ಎಷ್ಟು ಬಂದಿದೆ, ಗ್ರ್ಯಾಜುಯೇಷನಲ್ಲಿ ಎಷ್ಟು ಬಂದಿದೆ, ಆ ಥರ. ಆದರೆ ರಿಯಲ್ ಮೆರಿಟ್ ಏನಂದರೆ ಏನು ಹೇಳಿ, ನೀವು ರಿಯಲ್ ವರ್ಲ್ಡಲ್ಲಿ ಏನು ಕೆಲಸ ಮಾಡ್ತೀರಾ ಅದು. ಅಲ್ಲಿ ಏನು ರಿಸರ್ವೇಷನ್ ಇಲ್ಲ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಟುಡೇ ಐ ಹ್ಯಾವ್ ಟು ಟೆಲ್ ಯು, ಬೆಂಗಳೂರು ಸಿಟಿಯಲ್ಲಿ ಬಹಳ ಪ್ರಸಿದ್ಧವಾದ ಕಾರ್ಡಿಯಾಲಜಿಸ್ಟು, ನೆಫ್ರಾಲಜಿಸ್ಟ್, ಅವ್ರ ನೇಮ್ ತಗೊಳ್ಳಲ್ಲ ನಾನು, ಲಕ್ಷಾಂತರ ಏನು ಹೇಳಿ ಸಾವಿರಾರು ಏಂಜಿಯೋಪ್ಲಾಸ್ಟಿಗಳನ್ನ ಮಾಡಿ ಏನು ಹೇಳಿ, ದೇ ಆರ್ ಆಲ್ ಫ್ರಮ್ ರಿಸರ್ವ್ಡ್ ಕ್ಯಾಟಗರಿ. ಓಕೆ, ಸೊ ನಾನು ಅದೇ ಹೇಳ್ತಾ ಇರೋದು ಏನಂದರೆ ನೋಡಿ, ನಿಮ್ಗೆ ರಿಯಲ್ ವರ್ಲ್ಡಲ್ಲಿ ಏನು ಮ್ಯಾಟರ್ ಆಗುತ್ತೆ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಅಬಿಲಿಟಿ. ಸೊ ಅದು ಬಹಳ ಮುಖ್ಯ ಅಂತ ಅಂಬೇಡ್ಕರ್ ಅವರು ಅದು ಒಂದು ಹೇಳ್ತಾರೆ. ಏನಂದರೆ ನೋಡಿ, ಈ ಎಕ್ಸಾಮ್ಸ್ ಕೋರ್ಸ್ ಅದೆಲ್ಲ ಏನಿಲ್ಲ, ನೀವು ನಮ್ಮ ಮಕ್ಕಳಿಗೆ ಆ್ಯಕ್ಸಸ್ ಕೊಡಿ, ಆ ಗ್ರ್ಯಾಜುಯೇಷನಲ್ಲಿ ಆ್ಯಕ್ಸಸ್ ಕೊಡಿ, ಗೌರ್ನಮೆಂಟ್ ಕೆಲಸದಲ್ಲಿ ಆ್ಯಕ್ಸಸ್ ಕೊಡಿ. ಅವ್ರಿಗೆ ಇನಿಷಿಯಲಿ ಕಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ, ಆದರೆ ಅವರು ಕ್ಯಾಚಪ್ ಆಗ್ತಾರೆ. 1-2 ವರ್ಷದಲ್ಲಿ 3 ವರ್ಷದಲ್ಲಿ ದೇ ವಿಲ್ ಕ್ಯಾಚಪ್. ಅಂಬೇಡ್ಕರ್ ಅವ್ರದ್ದು ಏನು ಹೇಳಿದ್ದು, ಇವತ್ತು ಒಬ್ಬ ವ್ಯಕ್ತಿ PhD ಮಾಡಿ ಆ ಥೀಸಿಸ್ನ ಪ್ರೂವ್ ಮಾಡಿದ್ದಾನೆ. ನಮ್ಮ ಇದು ಐ ಥಿಂಕ್ ಇನ್ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಒಬ್ಬರು PhD ಮಾಡಿದ್ದಾರೆ. ಅವ್ರ ಪ್ರಕಾರ ಏನಂದರೆ, ನಮ್ಮ ಮಕ್ಕಳು ಯಾವಾಗ ಎಂಟ್ರ್ ಆಗ್ತಾರೆ ಯೂನಿವರ್ಸಿಟಿಗೆ, ಅವರು ಕಡಿಮೆ ಮಾರ್ಕ್ಸ್ ಇರುತ್ತೆ ಅವ್ರಿಗೆ, ಆದರೆ ಅವ್ರು ಎಕ್ಸಿಟ್ ಆಗ್ತಾರೆ ನೋಡಿ, ಎಕ್ಸಿಟ್ ಆದಾಗ ಏನೂ ಇರಲ್ಲ, ಡಿಫ್ರೆನ್ಸು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದೇ ಥರ ನಾವು PhD ಅಲ್ಲೆಲ್ಲ ನೋಡಿದ್ರೆ ಏನು ಡಿಫ್ರೆನ್ಸೇ ಇಲ್ಲ ಮಾರ್ಕ್ಸಲ್ಲೆಲ್ಲ. ಸೊ ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ದಿಸ್ ಈಸ್ ದ ಅಂಬೇಡ್ಕರ್ ಯುಗ್, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸೊ ಇದೇನು ಹೇಳಿ, ಇದು ನಿಮ್ಮ ದಿಸ್ ಈಸ್ ದ ಟೈಮ್ ವೇರ್ ಯು ಕ್ಯಾನ್ ಗೋ ಆ್ಯಂಡ್ ಅಚೀವ್. ಸೊ ಡೋಂಟ್ ಲಿಸನ್ ಟು ಆಲ್ ಇದೆಲ್ಲ ಯಾವುದು ಇದು ಮೆರಿಟು, ರಿಸರ್ವೇಷನ್ನು, ಅದ್ರ ಬಗ್ಗೆ ಎಲ್ಲ ಯಾರು ಕೆಟ್ಟದಾಗಿ ಮಾತಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ. ಮತ್ತು ಇನ್ನೊಂದು ಏನಂದರೆ, ನಾನು ನೋಡಿ ಶ್ರೀರಾಮ್ಪುರದಂಥ ಜಾಗದಿಂದ ನಾನು ಮುಂದೆ ಬಂದು ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ದೆನ್ ಯು ಕ್ಯಾನ್ ಆಲ್ಸೋ ಅಚೀವ್. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಸೊ ಇದು ಮತ್ತು ಮುಖ್ಯವಾಗಿ ನಾನು ಅಟ್ ದ ಎಂಡ್ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ದ ವರ್ಕ್ ವಿಚ್ BVS ಹ್ಯಾಸ್ ಡನ್. ಸೊ ಏನಂದರೆ, ಇದು ಅವರು ಮಾಡಿರುವ ಮೇನ್ ವರ್ಕ್ ಏನಂದರೆ, ಅವರು ಅಂಬೇಡ್ಕರ್ ಅವರ ಪ್ರಿನ್ಸಿಪಲ್ಸ್ನ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಎಷ್ಟೊಂದು ಪೊಲಿಟಿಕಲ್ ಪಾರ್ಟೀಸ್ ಬರುತ್ತೆ, ನಾನು ನೋಡಿದ್ದೀನಿ, ನಾವು ಅಂಬೇಡ್ಕರ್ ಸಿದ್ಧಾಂತನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಅಂಬೇಡ್ಕರ್ ಅವ್ರ ವಿಚಾರಧಾರೆನ ನಾವು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತ. ಆದರೆ ಅವರು ಒಂದೇ ಹೇಳ್ತಾರೆ, ಆದರೆ ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಏನಿರುತ್ತೆ ಹೇಳಿ, ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ದೇರ್ ಈಸ್ ಎನ್ ಆರ್ಗನೈಸೇಷನ್ ಲೈಕ್ BVS ವಿಚ್ ಈಸ್ ಟೇಕಿಂಗ್ ಫಾರ್ವರ್ಡ್ ಅಂಬೇಡ್ಕರ್ಸ್ ಪ್ರಿನ್ಸಿಪಲ್. ಆ್ಯಂಡ್ ನನಗೇನನ್ಸುತ್ತೆ ಅಂದರೆ, ಅವರು ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರ ಪ್ರಿನ್ಸಿಪಲ್ಸ್ನ ಇನ್ನೂ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪ್ರೆಡ್ ಮಾಡಿ, ಅವ್ರಿಗೆ ಇನ್ನೂ ಏನು ಹೇಳಿ ಹೆಚ್ಚು. ನನಗೆ ವಾಟ್ ಐ ಗಾಟ್ ಇಂಪ್ರೆಸ್ಡ್ ವಾಸ್, ಅವರು ಹೇಳಿದ್ರು ತುಂಬ ಜನ ಮಕ್ಕಳು ಏನು ಹೇಳಿ ಜಡ್ಜಸ್ ಆಗಿದ್ದಾರೆ, ಲಾಯರ್ಸ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ. ಇದಕ್ಕಿಂತ ಏನು ಸಕ್ಸಸ್ ಬೇಕಾಗಿಲ್ಲ ನನಗೆ. ಯಾವ ಪೊಲಿಟಿಕಲ್ ಪಾರ್ಟಿ ಮಾಡಿದೆ ಹೇಳಿ? ದೇರ್ ಇಸ್ ನೋ ಪೊಲಿಟಿಕಲ್ ಪಾರ್ಟಿ ವಿಚ್ ಹಸ್ ಡನ್ ದಿಸ್. ಸೊ ಯು ಹ್ಯಾವ್ ಸಕ್ಸೀಡೆಡ್ ಇನ್ ದಟ್ ಆ್ಯಂಡ್ ಐ ಹೋಪ್ ಯು ಕಂಟಿನ್ಯೂ ಡೂಯಿಂಗ್ ದಿಸ್. ಸೊ ಇದು ಒಂದು, ಆ್ಯಂಡ್ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಆ್ಯಂಡ್ ಜೈ ಭೀಮ್, ಜೈ ಬಸವ, ಜೈ ಬುದ್ಧ, ಜೈ ಭಾರತ್.